ದೇವಾಂಶನ ನೋಡಿದ ತಕ್ಷಣ ನಂಗೆ ತುಂಬಾ ಇಷ್ಟ ಆದ ಮಾಮ್. ನೀನು ದಶರಥ್ ರಾಮನ್ಗೆ ವರ್ಸೆಲ್ ತಂಗಿ ಅಂದ್ಮೇಲೆ ನಂಗ್ ದೇವಾಂಶ್ ಮಾವನ್ ಮಗ ಆಗ್ತಾನಲ್ವಾ, ಅದಕ್ಕೆ ನನಗೆ ಅವನ ಮೇಲೆ ತುಂಬಾ ಇಷ್ಟ ಆಯ್ತು ಮಾಮ್. ಆದ್ರೆ ಮದ್ವೆ ವಿಷಯ ಗೊತ್ತಾಗಿ ತುಂಬಾ ಬೇಜಾರಾಗಿತ್ತು. ಈಗ ಮದ್ವೆ ಆದ್ರೆ ಏನು, ಆ ಸಂಬಂಧ ನೋಡ್ದ ಹಾಕಿದ್ರೆ ನಿನ್ ಸಂಬಂಧ ಬೆಳೆಯುತ್ತೆ ಅಂತ ಹೇಳ್ದೆ ನೋಡು. ಅದ್ರಿಂದನೇ ನಾನು ಇಲ್ಲಿಗೆ ಬಂದಿದ್ದು. ಅಷ್ಟೇ ಬೇಬಿ, ನಮ್ಗೇನ್ ಬೇಕು ಅನ್ಸುತ್ತೋ ಅದನ್ನ ನಾವು ಪಡ್ಕೊಳ್ಳೋದು ಮುಖ್ಯ. ಅದು ಎಲ್ಲೇ ಇದ್ರು, ಯಾರ ಹತ್ರ ಇದ್ರು, ಯಾವ ಪರಿಸ್ಥಿತಿಲಿದ್ರು ಸರಿ. ಎಸ್ ಮಾಮ್, ಫಸ್ಟ್ ನಾನು ದೇವಾಂಶ್ನ ಬುಟ್ಟಿಗೆ ಹಾಕೋತೀನಿ. ಅದಾದ್ಮೇಲೆ ಆ ಪೀಡೆನ ಅವನಿಂದ ನಾನು ದೂರ ಮಾಡ್ತೀನಿ. ಆದ್ರೆ ಎಷ್ಟು ಕಷ್ಟಪಟ್ರು ಸಿಗಲ್ಲ ಅನ್ಕೊಂಡಿದ್ ಬಾವ ಮರದಲ್ಲಿರೋ ಮಾವಿನ ಹಣ್ಣು ಕೈಗೆ ಸಿಗೋ ಹಾಗೆ ಸಿಕ್ಬಿಟ್ಟ. ಈ ಶೋಭನ ಒಂದಾದ್ರೆ ಸಾಕು. ಆಮೇಲೆ ನನಗೆ ಅವ್ರು ಅನ್ಕೊಂಡಿರೋ ಶ್ರಾವಂತಿ ಅಲ್ಲ ಅಂತ ಗೊತ್ತಾದ್ರೂ ಯಾರು ಏನು ಮಾಡೋದಿಕ್ಕಾಗಲ್ಲ. ಆದ್ರೆ ಹುಷಾರ್ ಬೇಬಿ, ಒಂದೊಂದ್ಸಲ ಕೊನೆ ಹಂತದ್ವರೆಗೂ ಸುಲಭವಾಗಿ ತಲುಪ್ಬಿಡ್ತೀವಿ. ಆದ್ರೆ ಆ ಕೊನೆ ಹಂತದಲ್ಲಿ ಅಡ್ಡಿಗಳಾಗ್ಬೋದು. ಹಾಗಾಗಿ ನೀನು ಹುಷಾರಾಗಿರೋ. ಓಕೆ ಮಾಮ್, ನಾಳೆ ನಿಮ್ಗೆ ಒಳ್ಳೆ ಸುದ್ದಿ ಕೊಡ್ತೀನಿ. ಓಕೆ ಬೇಬಿ, ಬಾಯ್, ಲವ್ ಯು. ಓಕೆ ಬಾಯ್. ಎಸ್, ನನ್ ಮಗಳು ಅನ್ಕೊಂಡಿರೋದನ್ನ ಸಾಧಿಸ್ತಾ ಇದ್ದಾಳೆ. ಆಮೇಲೆ ನಾನು ಆ ಮನೆಗೆ ಕಾಲಿಡ್ತೀನಿ. ದಶರಥ ರಾಮ, ನಾನ್ ಬರ್ತಾ ಇದ್ದೀನಿ, ಸಿದ್ಧವಾಗಿರೋ. ಬೇಗ ದೇವಾಂಶ್ ಶ್ರವಂತಿನ ರೆಡಿ ಮಾಡಬೇಕು. ಏನಾಯ್ತ್ರಿ, ಯಾಕೆ ಹೀಗಿದ್ದೀರಾ? ಏನೂ ಇಲ್ಲ ಕೌಸಲ್ಯ. ನೀವು ಹೇಗಿದ್ದೀರಾ ಅಂತ ನಿಮ್ಮನ್ನ ನೋಡಿದ್ರೇನೆ ಗೊತ್ತಾಗತ್ತೆ. ಯಾಕಿಷ್ಟು ಮಂಕಾಗಿದ್ದೀರಾ? ಯಾವ್ದ್ರ ಬಗ್ಗೆ ಯೋಚಿಸ್ತಾ ಇದ್ದೀರಾ? ವೈದೇಹಿ ಬಗ್ಗೆ. ವೈದೇಹಿ ಬಗ್ಗೆನಾ? ಈಗ ಅವಳಿಗಂಥದ್ದೇನಾಗಿದೆ? ಏನಾಯ್ತು ಅಂತ ಅಷ್ಟು ಹಗುರವಾಗಿ ಮಾತಾಡ್ತಿದ್ದಿಲ್ಲ ಕೌಸಲ್ಯ. ಒಬ್ಬ ಹೆಣ್ಮಗಳ ಗಂಡನ ಜೊತೆ ಇನ್ನೊಬ್ಬಳಿಗೆ ಶೋಭನ ಅಂತಂದ್ರೆ ಆ ಹೆಣ್ಮಗಳ ಸ್ಥಿತಿ ಹೇಗಿರುತ್ತೆ? ಒಂದ್ಸಾರಿ ಅವಳ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ. ಹೀಗೆ ಹೇಳಿದ್ರೆ ಹೇಗ್ರಿ? ಬೇಕು ಅಂತ ನಾವು ಅವಳನ್ನ ಕರ್ಕೊಂಡು ಬಂದು ಅವಳ ಜೀವನನ ಹಾಳು ಮಾಡಿಲ್ವಲ್ಲ. ನಡೆದಿರೋದೆಲ್ಲ ಗೊತ್ತಾದ ಮೇಲೆ ಅವಳೇ ಅರ್ಥ ಮಾಡ್ಕೋತಾಳೆ. ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಿರೋದಕ್ಕೆ ಮೌನವಾಗಿದ್ದಾಳೆ ಕೌಸಲ್ಯ. ಆದ್ರೆ ಮೌನವಾಗಿದ್ದಾಳೆ ಅನ್ನೋದ್ರ ಅರ್ಥ ಒಪ್ಪಿಗೆ ಇದೆ ಅಂತನೂ ಅಲ್ಲ, ನೋವು ಇಲ್ಲ ಅಂತನೂ ಅಲ್ಲ. ಯಾರು ಸಂತೋಷವಾಗಿದ್ದಾರೆ ಹೇಳಿ ನೋಡೋಣ. ಶ್ರಾವಂತಿ ಸ್ವಲ್ಪ ದಿನ ಮುಂಚೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆಗ ಅವರಿಬ್ಬರಿಗೂ ಮದ್ವೆನೇ ಆಗ್ತಿರ್ಲಿಲ್ವಲ್ಲ ಅಂತ ನನಗೂ ಈಗ ಅನ್ನಿಸ್ತಿದೆ ರೀ. ಆದ್ರೆ ಏನ್ ಮಾಡಕ್ಕಾಗತ್ತೆ? ಆಗಿದ್ದೇನೋ ಆಗೋಯ್ತು, ಬದಲಾಯಿಸಕ್ಕಾಗಲ್ವಲ್ಲ. ದುಃಖ ಸಂತೋಷದ ಬಗ್ಗೆ ಯೋಚಿಸ್ತಾ ವಾಸ್ತವನ ಬಿಡೋದಕ್ಕಾಗಲ್ವಲ್ರಿ. ಹೋಗ್ಲಿ, ವೈದೇಹಿಗೆ ಅನ್ಯಾಯ ಆಗತ್ತೆ ಅಂತ ನಾವು ನಿರ್ಧಾರಕ್ಕೆ ಬಂದ್ರೆ ಶ್ರಾವಂತಿಗೆ ಅನ್ಯಾಯ ಆಗಲ್ವಾ? ಆಗ ನಿಮ್ಗೆ ನೆಮ್ಮದಿಯಾಗಿರೋಕ್ಕಾಗತ್ತಾ? ಇದೆಲ್ಲದಕ್ಕೂ ಮೀರಿ ನಮ್ಮ ಕುಟುಂಬಕ್ಕೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಹೇಳ್ಕೊಂಡು ಬಂದಿರೋ ಗುರುಗಳು ತೋರ್ಸಿರೋ ಪರಿಹಾರ ಇದು. ಆಗಲ್ಲ ಅಂತೀರಾ? ಅದಕ್ಕೆ ಅಲ್ವಾ ನ್ಯಾಯ ಅನ್ಯಾಯದ ಬಗ್ಗೆ ಯೋಚನೆ ಮಾಡದೆ ಗುರುಗಳ ಮಾತನ್ನ ಪಾಲಿಸ್ತಾ ಇರೋದು. ಆದರೂ ಮನ್ಸಲ್ಲಿ ಏನೋ ಗೊತ್ತಿಲ್ಲದೆ ಇರೋ ಸಂಕಟ. ಕ್ಷಮಿಸ್ಬಿಡ್ರಿ, ಇದಕ್ಕೆ ಕಾರಣ ನಾನೇ. ನಮ್ಮ ವಂಶದ ಗೌರವ ಪ್ರತಿಷ್ಠೆನ ಕಾಪಾಡೋದಕ್ಕೋಸ್ಕರ ನಾನು ಹೀಗೆ ಮಾಡಲೇಬೇಕಾಯ್ತು. ನೀವೇ ಹೇಳಿದ್ರಲ್ಲ, ನಮ್ಮ ವಂಶದ ಗೌರವಕ್ಕೋಸ್ಕರ ಏನ್ ಮಾಡಿದ್ರೂ ತಪ್ಪಿಲ್ಲ ಅಂತ. ಹಾಗಾಗಿ ನಾನೇನೇ ಮಾಡಿದ್ರೂ ಅದು ತಪ್ಪಲ್ಲ.
ಮನೆ ಕಾಲಿಟ್ಟಾಗಿಂದ ನಾನು ಈ ಕ್ಷಣಕ್ಕೋಸ್ಕರನೇ ಕಾಯ್ತಿದ್ದೆ. ನೀನ್ ಅನ್ಕೊಂಡಿದ್ಕಿಂತ ಬೇಗ ಸಾಧಿಸ್ಬಿಟ್ಟೆ ಶ್ರಾವಂತಿ. ಇವತ್ ರಾತ್ರಿ ಶೋಭ್ನ ನಾನ್ ಅನ್ಕೊಂಡ ಹಾಗಾದ್ರೆ ಸಾಕು. ಆಗ ನಿನ್ನ ಯಾರ ಕೈಯಲ್ಲೂ ತಡೆಯಕ್ಕಾಗಲ್ಲ. ಇನ್ಮೇಲ್ ಎಲ್ರೂ ನಿನ್ ಕೈ ಗೊಂಬೆಗಳಾಗ್ತಾರೆ. ಶ್ರವಂತಿ, ಅಕ್ಕ, ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ. ಮನೆಗ್ ಬಂದೆ, ಹೆಂಡ್ತಿ ಅಂತ ಗೊತ್ತಾಯ್ತು. ಈಗ ಫಸ್ಟ್ ನೈಟ್ ಬೇರೆ ಆಗ್ತಿದೆ. ಎಲ್ಲ ಫಾಸ್ಟ್ ಆಗಿ ನಡೆದೋಯ್ತು. ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು. ಮದ್ವೆ ಆಗಿದ ತಕ್ಷಣ ಸಂಸಾರ ಮಾಡ್ಬೇಕು ಅಂತ ಇಲ್ವಲ್ಲ. ನೀನ್ ನಂತರ ಅಲ್ಲ ಶ್ರವಂತಿ, ನನಗಿಂತ ವೈದೇಹಿಗಿಂತ ಅದೃಷ್ಟವಂತೆ ನೀನು. ಅಬ್ಬಬ್ಬಬ್ಬಬ್ಬಾ, ಎಷ್ಟು ಸುಂದರವಾಗಿದ್ಯಾ. ನೀನನ್ ಹೀಗೆ ನೋಡ್ತಿದ್ರೆ ದೇವಾಂಶ್ಗೆ ಇಡೀ ರಾತ್ರಿ ನಿದ್ದೆ ಬರಲ್ಲ. ಅಕ್ಕ ಸುಮ್ನಿರಕ್ಕ, ನಾಚಿಕೆ ಆಗತ್ತೆ. ನಾಚಿಕೆ 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 ಆಗ್ತಿದ್ಯಾ? ಸುಮ್ನಿರಕ್ಕ. ವೈದೇಹಿ, ದೃಷ್ಟಿ ಬೊಟ್ಟಿಡ್ಬೇಕು. ಕಾಡ್ಗೆ ಎಲ್ಲಿಟ್ಟಿದ್ಯಾ? ಅದು ಕಬರ್ಡಲ್ಲಿದೆ ನೋಡಿ ಅತ್ತೆ. ಸರಿನಮ್ಮ. ಮಳೆ ನಿಂತು ಅಮ್ಮೋರೆ, ಅಲ್ಲೆಲ್ಲ ಏರ್ಪಾಟು ಆಗ್ತಿದೆ. ದಯವಿಟ್ಟು ಏನಾದರೂ ಮಾಡಿ ಅಮ್ಮೋರೆ. ನೀವು ಸುಮ್ಮನೆ ಇದ್ರೆ ಹೇಗೆ? ಅವರು ಸೋದ್ರ ಸೊಸೆ ಅಲ್ಲ ಅಂತ ಗೊತ್ತು ತಾನೆ. ಎಲ್ಲರೂ ನೀವು ಹೇಳೋ ವಿಷಯನ ನಮ್ಮದೇ ಇರ್ಬೋದು, ಆದರೆ ನಾನು ನಂಬ್ತೀನಿ. ಇವತ್ತು ಶೋಭನ ನಡೆದ್ರೆ ನಿಮಗೆ ಮಾತ್ರ ಅಲ್ಲ, ಅಣ್ಣಂಗೆ, ಈ ಮನೆಯವರೆಲ್ರಿಗೂ ಅನ್ಯಾಯ ಆಗೋಗುತ್ತೆ. ಹೇಗಾದರೂ ಮಾಡಿ ಇದನ್ನು ತಡಿಬೇಕು ಅಮ್ಮೋರೆ. ದಯವಿಟ್ಟು ಏನಾದರೂ ಮಾಡಿ. ಮಾಡಬೇಕು ರಂಗ. ಹಾ, ಹೇಳಿ ಅಮ್ಮೋರೆ, ಏನು ಮಾಡಬೇಕು ಅಂತ ಹೇಳಿ. ನಾನೇನು ಬೇಕಾದರೂ ಮಾಡ್ತೀನಿ. ಓಕೆ ಅಮ್ಮೋರೆ, ನೀವು ಹೇಳ್ದಾಗೆ ಮಾಡ್ತೀನಿ. ಬೆಳಗ್ಗೆ ಗುಡ್ ನ್ಯೂಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಆಲ್ ದಿ ಬೆಸ್ಟ್. ಅಯ್ಯೋ,
ಮದ್ವೆ ಕರೆಂಟ್ ಬೇಕೇ ಹೊರತು ಫಸ್ಟ್ ನೈಟ್ಗೆ ಕರೆಂಟ್ ಯಾಕೆ ಬೇಕು ಹೇಳು? ಹೋಗು. ಬಾವಾ, ಹಾಲ್ ತಗೊಳ್ಳಿ. ಬೇಡ. ಶೋಭನ ದಿನ ಹಾಲ್ ಕೊಟ್ರೆ ಬೇಡ ಅನ್ಬಾರ್ದು ಬಾವಾ. ಆದ್ರೂ ನಾನ್ ನಿಮಗ್ ಬಲವಂತ ಮಾಡಲ್ಲ. ನಿಮಗ್ ಕುಡಿಬೇಕು ಅಂತ ಮನ್ಸ್ ಬಂದಾಗ ಕುಡೀರಿ. ಬಾವಾ, ಬಾವಾ, ನನಗೆ ಗೊತ್ತಿರೋ ಪ್ರಕಾರ ನಮಗ್ ಮದ್ವೆ ಆಗಿರೋ ವಿಷಯ ಅಮ್ಮ ಹೇಳಿದ ತಕ್ಷಣ ನಿಮ್ಮನ್ನ ನೋಡದೇ ಇದ್ರು, ನಾವಿಬ್ರು ಭೇಟಿ ಆಗ್ತೀವೋ ಇಲ್ವೋ ಅಂತ ಗೊತ್ತಿಲ್ಲದೆ ಇದ್ರು, ನೀವ್ ಕಟ್ಟಿರೋ ತಾಳಿನ ನಾನ್ ನನ್ನ ಕತ್ತಿಗೆ ಹಾಕೊಂಡು ತಾಳಿನೇ ನೀವು ಅಂತ ಭಾವಿಸ್ತಾ ಇಷ್ಟು ವರ್ಷ ನಾನು ಕಳೆದಿದ್ದೆ ಬಾವಾ. ಆದ್ರೆ ನಿನ್ನ ನೋಡ್ಬೇಕು ಅನ್ನೋ ಆಸೆ ನನಗ್ ಒಂದಿನಾನು ಕಮ್ಮಿ ಆಗ್ಲಿಲ್ಲ. ನೀವು ಸಿಗ್ಲಿ ಅಂತ ನಾನು ಕೇಳ್ಕೊಳ್ದೇ ಇರೋ ದೇವ್ರೇ ಇಲ್ಲ. ಅಷ್ಟಕ್ಕೂ ನಾವಿಬ್ರು ಒಂದು ಆಗ್ತೀವೋ ಇಲ್ವೋ ಅಂತ ಎಷ್ಟು ಚಿಂತೆ ಮಾಡಿದೀನೋ ಅದು ನನಗ್ ಮಾತ್ರ ಗೊತ್ತು. ಅದ್ಯಾವ ದೇವ್ರು ಕರ್ಗದ್ನೋ ನನಗ್ ಗೊತ್ತಿಲ್ಲ. ಆದ್ರೆ ಇಷ್ಟು ವರ್ಷ ಆದ್ಮೇಲೆ ನಮ್ಮಿಬ್ರನ್ ಒಂದು ಮಾಡ್ದ. ಇವಾಗ ಸಂತೋಷ ಆಗ್ತಿದೆ ಬಾವಾ. ನನ್ ಜೀವನಕ್ಕೆ ಒಂದ್ ಅರ್ಥ ಸಿಕ್ತು ಅಂತ ಅನ್ಸ್ತಿದೆ. ಅಷ್ಟಕ್ಕೂ ನೀವಿಲ್ದಿರೋ ಜೀವನದ ಬಗ್ಗೆ ನನ್ ಕೈಲಿ ಯೋಚ್ಸಕ್ಕೂ ಆಗಲ್ಲ ಬಾವಾ. ನಂಗೆ ಯೋಚ್ಸಕ್ಕೂ ಆಗಲ್ಲ. ನಾನು ಅಂದ್ಕೊಂಡಿರ್ಲಿಲ್ಲ ಶ್ರವಂತಿ ಹೀಗೆಲ್ಲ ಆಗತ್ತೆ ಅಂತ. ನನ್ನ ಜೀವನದಲ್ಲಿ ನಿನಗೆ ಯಾವತ್ತೋ ಸ್ಥಾನ ಸಿಕ್ಕಿತ್ತು ಅಂತ ಇವತ್ತಿಗೂ ನನ್ನ ಮನಸ್ಸಲ್ಲಿ ನಿನಗೆ ಸ್ಥಾನ ಇದೆ ಅಂದ್ಕೊಂಡ್ರೆ ಅದು ನಿನ್ನ ಭ್ರಮೆ ಶ್ರವಂತಿ. ಯಾಕಂದ್ರೆ ನನ್ನ ಮನಸ್ಸನ್ನ ವೈದೇಹಿನೇ ಆವರಿಸ್ಕೊಂಡಿದ್ದಾಳೆ. ವೈದೇಹಿನ ನೋಡಿದ ತಕ್ಷಣ ಇಷ್ಟಪಟ್ಟೆ. ಅವಳು ಎಷ್ಟಿಷ್ಟ ಆದ್ಲು ಅಂದ್ರೆ ಅಲ್ಲಿವರೆಗೂ ಮದುವೆನೇ ಬೇಡ ಅಂತ ಹಠ ಹಿಡ್ದಿದ್ ನನಗೆ ಅವಳು ನೋಡಿದ ತಕ್ಷಣನೇ
ವೈದೇಹಿ ಬರೀ ನನ್ನ ಹೆಂಡತಿ ಅಲ್ಲ, ನಾನು ಯಾವಾಗ ಕಷ್ಟದಲ್ಲಿದ್ನೋ ಆಗೆಲ್ಲ ಅವಳು ಪ್ರತಿ ಕ್ಷಣ ನನ್ನ ಜೊತೆಯಾಗಿ ನಿಂತು ನನಗೆ ಧೈರ್ಯ ಹೇಳಿ ನನ್ನ ಮುನ್ನಡೆಸಿದಾಳೆ. ಗೊತ್ತಾ ನಿನಗೆ? ಅದಕ್ಕೆ ನನಗೆ ಅವಳೇ ಪ್ರಪಂಚ, ಅವಳೇ ಸರ್ವಸ್ವ. ನಮಗೆ ಮದುವೆ ಆಗಿದ್ರು, ಕೆಲವು ಪರಿಸ್ಥಿತಿಯಿಂದಾಗಿ ನಾವು ದೂರವಾಗಿದ್ರು, ಕೊನೆಗೆ ಇವತ್ತಿಗೂ ಒಟ್ಟಿಗೆ ಇದ್ದೀವಿ ಅಂದರೆ ಅದು ನಮ್ಮ ಪ್ರೀತಿಗಿರುವಂಥ ಶಕ್ತಿ. ಅಷ್ಟಕ್ಕೂ ಅವಳನ್ನ ನಾನು ಎಷ್ಟು ಪ್ರೀತಿಸ್ತೀನಿ ಅಂದರೆ ಮದುವೆ ಆದ್ಮೇಲೂ ನಾನು ಅವಳು ದೂರ ಇರೋದಕ್ಕೆ ಅವಳೇ ಕಾರಣ ಅಂತ ಗೊತ್ತಾಗಿ ಕೋಪ ಬಂದ್ರು ಅವಳ ಮೇಲಿನ ಪ್ರೀತಿ ಮಾತ್ರ ಕಡಿಮೆ ಆಗಿಲ್ಲ. ನಾನು ಅವಳನ್ನ ಅಷ್ಟು ಪ್ರೀತಿಸ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಬೇರೆಯವ್ರಿಗೆ ಸ್ಥಾನ. ಆದ್ರೆ ನನ್ನ ಕಷ್ಟನ್ ಕೂಡ ನೀವು ಅರ್ಥ ಮಾಡ್ಕೋಬೇಕು ಅಲ್ವಾ? ನಿಮ್ ಮದ್ವೆಗೆ ಸ್ವಲ್ಪ ದಿನದ ಹಿಂದೆ ಆ ವೈದೇಹಿನ್ ನೋಡಿ ಪ್ರೀತಿಸಿದ್ರಿ. ಆದ್ರೆ ನಾನು ಹಾಗಲ್ಲ ಬಾವಾ. ನನಗೆ ಬುದ್ಧಿ ಬಂದಾಗಿಂದ ನಿಮ್ಮನ್ನ ಮನ್ಸಾರೆ ಇಷ್ಟಪಡಕ್ ಶುರು ಮಾಡಿದೆ. ಇತ್ತೀಚೆಗೆ ಪರಿಚಯ ಆಗಿರೋ ವೈದೇಹಿ ಮೇಲೆ ನಿಮಗಷ್ಟು ಪ್ರೀತಿ ಇದೆ ಅಂದ್ರೆ ಎಷ್ಟೋ ವರ್ಷದಿಂದ ನನ್ನ ಮನ್ಸಲ್ಲಿರೋ ನಿಮ್ಮ ಮೇಲೆ ನನಗೆಷ್ಟು ಪ್ರೀತಿ ಇರಬೇಡ ಹೇಳಿ ಬಾವಾ? ಅದ್ಯಾವುದು ನನಗೆ ಬೇಕಿಲ್ಲ ಶ್ರವಂತಿ. ಚಿಕ್ಕ ವಯಸ್ಸಲ್ಲಿ ನಡೆದಿದ್ದು ಯಾವುದು ನನಗೆ ನೆನಪಿಲ್ಲ. ಅತ್ತೆ ನಿನಗೆ ಹೇಳ್ದ ಹಾಗೆ ಈ ವಿಷಯ ನನ್ಗೆ ಯಾರೂ ಹೇಳಿರಲಿಲ್ಲ. ಅದಕ್ಕೆ ನೀನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಬೆಳೆದ ಹಾಗೆ ನಾನು ಒಂದು ಕ್ಷಣ ಕೂಡ ನಿನ್ನ ಬಗ್ಗೆ ಯೋಚಿಸ್ಲಿಲ್ಲ. ಅಷ್ಟಕ್ಕೂ ನನಗೆ ಅತ್ತೆ ಮಗಳಿದ್ದಾಳೆ ಅನ್ನೋ ವಿಚಾರನೇ ನೀನು ನೋಡೋವರೆಗೂ ನನಗೆ ಗೊತ್ತೇ ಇರಲಿಲ್ಲ. ಅಂಥದ್ರಲ್ಲಿ ಇವಾಗ ನಿನಗೆ ನನ್ನ ಮನಸ್ಸಲ್ಲಿ ಹೇಗೆ ಜಾಗ ಕೊಡ್ಲಿ ಹೇಳು? ನನಗೀಗ ಅದೆಲ್ಲ ಗೊತ್ತಿಲ್ಲ ಬಾವಾ. ನೀವ್ ಹೇಗಿದ್ದೀರೋ ಏನು ಅಂತ ಗೊತ್ತಾಗಕ್ಕೂ ಮುಂಚೆ ನೀವೇ ನನ್ ಗಂಡ ಅನ್ಕೊಂಡು ನಾನು ಬದುಕ್ತಿದ್ದೆ.
ಇವಾಗ ನೀವು ನನ್ ಕಣ್ ಮುಂದೆನೆ ಇದ್ದೀರಾ. ನಿಮ್ಮನ್ ಬಿಟ್ಟು ನನ್ ಕೈಲಿ ಬದುಕಕ್ ಸಾಧ್ಯನಾ? ಹ? ನಿಮ್ಮನ್ ಬಿಟ್ಟು ಒಂದು ಕ್ಷಣನೂ ನಾನು ಇರಕ್ಕಾಗಲ್ಲ ಬಾವ. ಶ್ರವಂತಿ ಬಿಡು ಬಿಡು ಶ್ರವಂತಿ ಬಿಡು. ಐ ಲವ್ ಯು ಬಾವ. ನಾನು ನಿಮ್ಮನ್ ಬಿಡಲ್ಲ. ಶ್ರವಂತಿ ನೀವೇನಾದ್ರೂ ಹೇಳಿ, ನಿಮ್ಮನ್ನ ಶ್ರವಂತಿ, ಮಾತ್ರ ನಾನ್ ಬಿಡು. ಬಿಟ್ಟಿರಕ್ಕಾಗಲ್ಲ. ಬಿಡು. ನಿಮ್ಮನ್ ಬಿಟ್ಟು ಬದುಕಕ್ಕಾಗಲ್ಲ ಬಾವ.